ಸದ್ಯಕ್ಕೆ ಪ್ರೀತಿಯ ಭಾವನೆಗಳನ್ನು ಹೊಸ ದಾರಿಯಲ್ಲಿ ವ್ಯಕ್ತಪಡಿಸೋ ಭೂರಮೆ ಸಾಂಗ್ PRK ಆಡಿಯೋ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಅದರ ಒಂದು ಸಿಹಿಯಾದ ಭಾಗವಾಗಿರೋ ಸುಷ್ಮಿತಾ ಶೆಟ್ಟಿಯವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಮಾತಾಡಿಸ್ಬಿಡ್ತೀನಿ. ಶೆಟ್ರೆ, ಯಾವಾಗಲೂ ಯಾವುದೋ ಒಂದು ಐಟಮ್ ಕೊಟ್ಟರೆ ಜನ ಹೊಸ ರುಚಿಯನ್ನೇ ಬಯಸ್ತಾರೆ. ಅದು ಏನು ಬೇಕಾದರೂ ಆಗಿರ್ಬೋದು. ಮತ್ತೆ ಮತ್ತೆ ಹಳೇದನ್ನೇ ಕೊಟ್ಟರೆ ಜನ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಅದು ಅಡುಗೆಗೂ ಸೀಮಿತವಾಗಿರುತ್ತೆ, ಸಿನಿಮಾಗಳಿಗೂ ಕಂಟೆಂಟ್ಗಳಿಗೂ ಸೀಮಿತವಾಗಿರುತ್ತೆ. ಇವತ್ತು ನಿಮ್ಮನ್ನು ನೀವು ಸಾಂಗಲ್ಲಿ ನೋಡಿಕೊಂಡಾಗ ಎಷ್ಟು ಆ ಹೊಸ ರುಚಿಗಳು ಓಪನ್ ಆಗ್ತಾ ಹೋಯ್ತು? ನನ್ನ ಸಾಂಗ್ನಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಏಜಸ್ ತುಂಬ ಚೆನ್ನಾಗಿ ವಿಜುವಲೈಸೇಷನ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾ ಹಾಗೆ ಕಾಣಬೇಕು ಅಂತಂದ್ರೆ ಕಾಂಟ್ರಿಬ್ಯೂಷನ್ ಟೀಮ್ದು ಇನ್ಕ್ರೆಡಿಬಲ್ ಅಮೇಝಿಂಗ್ ಹಾರ್ಡ್ ವರ್ಕಿಂಗ್ ಟೀಮ್ಲಿಂದ ಇದೆ. ಸೊ ನನಗೆ ಐ ಥಿಂಕ್ ವಾಟ್ ಎವರ್ ಐ ಹ್ಯಾವ್ ಡನ್, ಇಮೋಷನ್ಸ್ ಆಗಿ ಇಲ್ಲ ಆ್ಯಕ್ಟಿಂಗ್ ಆಗಲಿ ಇಲ್ಲ ವಿಜುವಲ್ಸ್ ಆಗಿ, I think it'll open new doors to me, hopefully it opens new doors and new chances. And idrinda I've learned a lot of how to be, I've learned a lot in terms of acting, in terms of how to work around and everything. ದೊಡ್ಡ ದೊಡ್ಡ ಕೆಲಸಗಳು ಚಿಕ್ಕ ಚಿಕ್ಕ ಹೆಜ್ಜೆಯಿಂದನೇ ಶುರುವಾಗೋದು. ನೀವು ಹೇಳಿದ್ರಿ, ನಾನು ಫಸ್ಟ್ ಟೈಮು ಮೀಡಿಯಾನ ಎದುರಿಸ್ತಾ ಇದ್ದೀನಿ, ಮಾತಾಡೋದಕ್ಕೆ ತುಂಬ ನರ್ವಸ್ ಆಗಿದ್ದೀನಿ ಅಂತ. ಆದರೆ ಚೆನ್ನಾಗೇ ಮಾತಾಡಿದ್ರಿ ನೀವು. ಎಲ್ಲವೂ ಹೊಸದಾಗೆ ಅನ್ನಿಸ್ತಾ ಇದೆಯಾ? ನಾನು ಆ ರುಚಿನೇ ಮತ್ತೆ ಕೇಳ್ತಾ ಇದ್ದೀನಿ. ಎಲ್ಲನೂ ಹೊಸದಾಗಂದ್ರೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಂದು. ಸೊ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದರೆ ನಾ ಫಸ್ಟ್ ಟೈಮ್ ಅಂತಂದ್ರೂ ಎಲ್ಲರೂ ಚೆನ್ನಾಗೇ ಮಾತಾಡಿದ್ರು ನನ್ನ ಸರ್ತಿ. ಎಲ್ಲರೂ ಕಂಫರ್ಟೇಬಲ್ ಆಗಿದ್ದರು. ಆ್ಯಂಡ್ ನಾನು ಆ್ಯಕ್ಚುಲಿ ಇಷ್ಟು ಮಾತಾಡ್ತೀನಿ ಅಂತ ಅಂದ್ಕೊಂಡೇ ಇದ್ದಿಲ್ಲ. ನಾನು ಸ್ವಲ್ಪ ಎಕ್ಸ್ಟ್ರಾನು ಮಾತಾಡಿದೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ನಂಗೆ ಅಷ್ಟು ಕಂಫರ್ಟ್ ಫೀಲ್ ಅನಿಸ್ತು ಫಸ್ಟಿಗೆ. ಮೀಡಿಯಾ ಅವರು ಎಲ್ಲರೂ ಚೆನ್ನಾಗೇ ಕಂಫರ್ಟ್ ಫೀಲ್ ಮಾಡಿಸಿದ್ದಕ್ಕೆ ನಾನು ಇಷ್ಟು ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಆ್ಯಂಡ್ ಕಂಫರ್ಟ್ ಸಿಕ್ಕಿತ್ತು. ಸೊ ನಂಗೆ ಇದು ಹೊಸದೇ ಅನಿಸ್ತು. ಇಟ್ಸ್ ವೆರಿ ನ್ಯೂ ಥಿಂಗ್. ಐ ವುಡ್ ಲವ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಮೋರ್ ಆ್ಯಂಡ್ ಮೋರ್. ಇನ್ನೂ ಎಕ್ಸ್ಪೀರಿಯನ್ಸ್ ಆದರೂ ನಂಗೆ ತುಂಬ ಇಷ್ಟ ಆಗಿತ್ತು. ದಿಸ್ ವಾಸ್ ಫಸ್ಟ್ ಟೈಮ್. ಕನ್ನಡದ ಕಲಬುರ್ಗಿ ಹುಡುಗಿ ಆದರೂ ಕೂಡ ಆಸ್ಟ್ರೇಲಿಯಾದಿಂದ ಬಂದಿದ್ದೀರಾ ಗಾಂಧಿನಗರಕ್ಕೆ. ಒಂದಷ್ಟು ಕನಸುಗಳಂತೂ ಇದ್ದೇ ಇರುತ್ತೆ. ಇವಾಗ ನೀವು ಕ್ಯಾಮ್ರಾನ ಫೇಸ್ ಮಾಡಿದ್ದೀರಾ ಅಂದರೆ ನಾನು ಸಿನಿಮಾ ನಟಿ ಆಗಬೇಕು ಅನ್ನೋದೆಲ್ಲೋ ಮನಸ್ಸು ಮೂಲೆಯಲ್ಲಿ ಇದ್ದೇ ಇರುತ್ತೆ. ಅಲ್ಲಿ ನಮ್ಮ ಕಲ್ಚರನ್ನು ನೋಡೋ ಬಗ್ಗೆ ಹೇಗೆ ಆಸ್ಟ್ರೇಲಿಯಾದಲ್ಲಿ? ಅಂದರೆ ನಿಮಗೆ ಅಲ್ಲಿದ್ದಾಗಿಂದನೇ ಈ ಕನಸುಗಳು ಜಾಗೃತ ಆಗ್ತಾ ಹೋಗಿತ್ತಾ? ಇಲ್ಲ, ನಂಗೆ ಆಸ್ಟ್ರೇಲಿಯಾ ಅಂತೆಲ್ಲ ಚಿಕ್ಕವಾಗಿದ್ದಾಗಿಂದೂ ಇತ್ತು. ಬಟ್ ಐ ಆಮ್ ವೆರಿ ಗುಡ್ ಅಟ್ ಸ್ಟಡೀಸ್ ಆಲ್ಸೋ ಅಂತ ನಂಗೆ ಒಂದಿತ್ತು. ದಟ್ ನನಗೆ ಸ್ಟಡೀಸ್ ಅಂದರೆ ತುಂಬ ಇಷ್ಟ. ಸೊ ಐ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮೈ ಸ್ಟಡೀಸ್, ಮೈ ಇಂಜಿನಿಯರಿಂಗ್ ಎಲ್ಲನೂ ಸಕ್ಸಸ್ಫುಲಿ ಮಾಡಿದಾದ್ಮೇಲೆ ಒಂದು ಟೈಮ್ ಪೀರಿಯಡ್ ಬರುತ್ತಲ್ಲ, ವೇರ್ ಯು ಕ್ಯಾನ್ ಟ್ರೈ, ಯು ಕ್ಯಾನ್ ರಿಸ್ಕ್ ಆ್ಯಂಡ್ ಇಟ್ ವಿಲ್ ಬಿ ಗುಡ್ ಆರ್ ಇಟ್ ವಿಲ್ ಬಿ ಬ್ಯಾಡ್, ಇಟ್ ಡಿಪೆಂಡ್. ಬಟ್ ಒಂದು ಟೈಮ್ ಪೀರಿಯಡ್ ಇರುತ್ತೆ ವೇರ್ ಯು ಕ್ಯಾನ್ ಟೇಕ್ ರಿಸ್ಕ್ಸ್ ಅಂತ. ಸೊ ಆ ಟೈಮ್ನಲ್ಲಿ ಒಂದು ಇಂಜಿನಿಯರಿಂಗ್ ಮುಗಿಸ್ಕೊಂಡು immediately ಬಂದೆ into this field by posting myself online on Instagram. But it was not a new found interest. ನನ್ನ ಸಣ್ಣಕ್ಕಿದ್ದಾಗಿಂದ ಇತ್ತು ಇಂಟ್ರೆಸ್ಟ್ ಇದು. ಸೊ ರಿಸ್ಕ್ಗಳು ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ನಿಮ್ಮ ಟೀಮ್ ನೋಡ್ತಾ ಇದ್ರೆ ಎಲ್ಲರೂ ಕೂಡ ರಿಸ್ಕ್ ತಗೊಳ್ಳೋರೇ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಗಳು ಇದ್ದಾರೆ. ನಾವು AJ ಶೆಟ್ಟಿ ಅವ್ರ ಕೆಲಸ ನೋಡಿದ್ದೀವಿ. ಅಥರ್ವ ಅವರು, ನೀವು ಇವಾಗ ಇಂಟ್ರಡ್ಯೂಸ್ ಆಗಿದ್ದೀರಾ. ವರ್ಕ್ನ ಎಷ್ಟು ಎಂಜಾಯ್ ಮಾಡಿದ್ರಿ ನೀವು? ಸೊ ನನಗೆ ತುಂಬ, ಟು ಬಿ ಆನೆಸ್ಟ್, ನಂಗೆ ಈ ಫೀಲ್ಡ್ ನಂಗೆ ಎವರ್ ಸಿನ್ಸ್ ಐ ಎಂಟರ್ಡ್ ಅಲ್ಲ ಆ್ಯಕ್ಟಿಂಗ್ನಲ್ಲಿ, ಐ ರಿಯಲೈಸ್ ದಿಸ್ ಇಸ್ ಮೈ ಪ್ಲೇಸ್. ತುಂಬಾ ಇಂಟ್ರೆಸ್ಟ್, ತುಂಬಾ ಇಷ್ಟ. ಅದು ನಾಟ್ ಜಸ್ಟ್ ದ್ಯಾಟ್, ಅದಾದಮೇಲೆ ಈವನ್ ದ ಟೀಮ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡರು, ಇಷ್ಟು ಸಪೋರ್ಟಿವ್ ಇದ್ದರು. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ಎಲ್ಲರೂ ಹಾರ್ಡ್ ವರ್ಕಿಂಗ್ ಇದ್ದಾಗಲ್ಲ ಎಲ್ಲಾದರೂ ಎಲ್ಲಿ ಕ್ಲಿಕ್ ಬ್ಯೂಟಿಫುಲಿ ಆಗುತ್ತೇವೆ. ಯಾಕಂದರೆ ಇಟ್ಸ್ ನಾಟ್ ಜಸ್ಟ್ ಒನ್ ಪರ್ಸನ್ಸ್ ವರ್ಕ್, ಇಟ್ ಈಸ್ ಕಲೆಕ್ಟಿವ್ ವರ್ಕ್ ಆಫ್ ಅ ಫ್ಯಾಬ್ಯುಲಸ್ ಟೀಮ್. ಸೊ ಅವಾಗೆ ಅವ್ರು ಪುಷ್ ಮಾಡೋದಾಗಲಿ ಇಲ್ಲ ಪ್ರೀತಿ ಕೊಡೋದಾಗಲಿ ಈ ಪ್ರಾಜೆಕ್ಟಿಗೆ, ಇದೆಲ್ಲನೂ ತುಂಬಾ ಆ್ಯಡ್ ಆಗುತ್ತೆ ಫಾರ್ ಇಟ್ ಟು ಗ್ರೋ. ಹಾಗೆ ಸೊ ದಟ್ ಈಸ್ ವೈ ಐಮ್ ಹೋಪಿಂಗ್ ದಟ್ ಆಡಿಯನ್ಸ್ ವಿಲ್ ಲವ್ ಇಟ್ ಟು ಆ್ಯಂಡ್ ವಾಚ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್. ನಾನು ನಿಮ್ಮ ಹೀರೋಗೆ ಒಂದು ಪ್ರಶ್ನೆ ಕೇಳಿದೆ. ಯಾರಾದರೂ ದೊಡ್ಡ ಡೈರೆಕ್ಟ್ರು ನಿಮಗೆ ಫೋನ್ ಮಾಡಿಬಿಟ್ಟು ಅವಕಾಶ ಕೊಟ್ಟರೆ ಏನು ಮಾಡ್ತೀರಾ? ಯಾವ ಡೈರೆಕ್ಟರ್ ನಿಮಗೆ ಫೋನ್ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಅಂತ ತುಂಬ ಕ್ಲೆವರಾಗಿ ಆನ್ಸರ್ ಮಾಡಿದ್ರು. ಎಲ್ಲರ ಜೊತೆನೂ ನಾನು ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಎಲ್ಲ ಡೈರೆಕ್ಟರ್ಗಳ ಜೊತೆನೂ ವರ್ಕ್ ಮಾಡೋ ಆಸೆ ಇದೆ. ಸೊ ನಾನು ಅದನ್ನೇ ಸ್ವಲ್ಪ ತಿರುಗಿಸಿ ಮರುಗಿಸಿ ನಿಮಗೆ ಕೇಳ್ತೀನಿ. ಏನಕ್ಕಂದರೆ ನೀವು ಯಶ್ ಅಭಿಮಾನಿ. ಸೊ ಯಶ್ ಅವ್ರ ಜೊತೆ ಆ್ಯಕ್ಟ್ ಮಾಡೋವಂಥ ಅವಕಾಶ ಸಿಕ್ಕಿದ್ರೆ ಎಷ್ಟು ಖುಷಿ ಪಡ್ತೀರಾ ನೀವು? ಅಯ್ಯೋ, ತುಂಬ ಖುಷಿ ಬರ್ತೀನಿ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಂಗೆ ಕನ್ನಡದಲ್ಲಿ ಮಾಡಬೇಕಂತ ತುಂಬ ಆಸೆ ಇದೆ. ಬಟ್ ಗುಡ್ ಸ್ಟೋರೀಸ್, ಗುಡ್ ಸ್ಕ್ರಿಪ್ಟ್ ಇನ್ನೂ ಬಂದಿಲ್ಲ. ಬಟ್ ಸರ್ ಆಲ್ವೇಸ್ ಕ್ರಿಯೇಟ್ಸ್ ಅನ್ ಅಮೇಝಿಂಗ್ ಮಿರಕಲ್ ಆನ್ ದ ಸ್ಕ್ರೀನ್ ಆ್ಯಂಡ್ ಸ್ಟೋರೀಸ್ ಆರ್ ಅಮೇಝಿಂಗ್. ಸೊ ಅದಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯಸ್ ಸರ್ ಫಾರ್ ಶೋರ್. ನಂಗೆ ತುಂಬಾ ಎಕ್ಸೈಟೆಡ್ ಆ್ಯಂಡ್ ಆಶಾನೂ ಇದೆ ಟು ವರ್ಕ್ ವಿತ್ ಹಿಮ್. ಈಗ ಆಗಸ್ಟ್ 26ಕ್ಕೆ ಟಾಕ್ಸಿಕ್ಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ನಮಗೆಲ್ಲ ಫ್ಲ್ಯಾಶ್ ಬ್ಯಾಕ್ಗಳು ತರ್ಕೊಳ್ತಾ ಹೋಗುತ್ತೆ. ನಂದಗೋಕುಲ, ಪ್ರೀತಿ ಇಲ್ಲದ ಮೇಲೆ,
ಈ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಬ್ಬ ಹುಡುಗ ಇವತ್ತು ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿ ಮೆರೀತಾ ಇದ್ದಾರೆ ಯಶ್ ಅವರು. ಏನನ್ನು ಹೇಳೋದು ಬೇಡ, ನಾನು ಮಾಡೋ ಸಿನಿಮಾನೇ ಎಲ್ಲವನ್ನೂ ಹೇಳುತ್ತೆ ಅಂತ. ಈ ಒಂದು ಎನಾರ್ಮಸ್ ಗ್ರೋತನ್ನು ನೀವು ಆರ್ಟಿಸ್ಟ್ ಆಗಿ ಹೇಗೆ ನೋಡ್ತೀರಾ? ಇದು ಇಟ್ಸ್ ವರ್ಡ್ಸ್ ಕೆನಾಟ್ ಬಿ ಸ್ಪೋಕನ್ ಹಿಯರ್ ಅಂತ ಅನ್ಸುತ್ತೆ, ಬಿಕಾಸ್ ಆ್ಯಕ್ಷನ್ ಸ್ಪೀಕ್, ವರ್ಡ್ಸ್ ಡೋಂಟ್ ಸ್ಪೀಕ್ ಹಿಯರ್. ಬಿಕಾಸ್ ನೀವೇ ಹೇಳಿದ್ರಿ, ಫ್ರಮ್ ದೇರ್ ಟು ಹಿಯರ್ ಇಟ್ಸ್ ನಾಟ್ ಅ ಸಿಂಪಲ್ ಟಾಸ್ಕ್ ಟು ರೀಚ್ ಅಲ್ಲ. ಇಟ್ ಈಸ್ such a roller coaster, so many challenges, but still you made it till where you dreamt for, right? So it is inexplicable inexplicable for sure. It is very mind blowing to isht journey ಮಾಡಿ, and wherever he is Allah, he deserves to be where he is and to be loved like that. He deserves, very well deserved. Yeah. ಕೊನೆಯದಾಗಿ ಬೂರಮೆ ಸಾಂಗ್ ರಿಲೀಸ್ ಆಗಿದೆ. ಒಂದು ಸ್ವಲ್ಪ ದಿನಗಳಲ್ಲೇ ನಿಮಗೆ ಔಟ್ಪುಟ್ಸ್ ಬರ್ತಾ ಹೋಗುತ್ತೆ. ಸಾಂಗ್ ಹೇಗೆ ಬರ್ತಾ ಇದೆ, ಜನ ಯಾವ ರೀತಿ ತಗೊಳ್ತಾ ಇದ್ದಾರೆ ಅಂತ. ಜನಗಳಿಗೆ ಒಂದು ಇನ್ವೈಟ್ ಹೇಗೆ ಮಾಡ್ತೀರಾ, ಸಾಂಗ್ ನೋಡಿ ಕೇಳಿ ಆನಂದಿಸಿ ಅಂತ? ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ ಶೆಟ್ಟಿ. ನನಗೆ ಟು ಬಿ ಆನೆಸ್ಟ್ ಈ ಸಾಂಗ್ ಎಷ್ಟು ಹೇಳಿದ್ರು ಕಮ್ಮಿ. ಯಾಕಂದರೆ ಈ ಸಾಂಗ್ನಲ್ಲಿ ಇಮೋಷನ್ ಇದೆ, ಲವ್ ಇದೆ, ವಿಜುವಲ್ಸ್ ಬೇಕಾಗಿದ್ದಿದೆ, ಓಲ್ಡ್ ಸ್ಕೂಲ್ ಟೈಪ್ ಆಫ್ ಲವ್ ಇದೆ. ನಾ ಪರ್ಸ್ನಲಿ ನಂಗೆ ತುಂಬ ಓಲ್ಡ್ ಸ್ಕೂಲ್ ಆ್ಯಂಡ್ ಓಲ್ಡ್ ಸೋಲ್ ಇದ್ದೀನಿ. ಸೊ ನಂಗೆ ಈ ಥರ ಕಾನ್ಸೆಪ್ಟ್ಸ್ ಎಲ್ಲನೇ ಟಚ್ ಆಗಿಬಿಡುತ್ತೆ. ಸೊ ಐ ರಿಯಲಿ ಹೋಪ್ ನಿಮಗೆ ಈ ಜೆನ್ಜಿ ಆಗಲಿ, ಮಿಲೇನಿಯಲ್ಸ್ ಆಗಲಿ, ಇಲ್ಲ ಫ್ಯೂಚರ್ ಆಗಲಿ, ನಾ ಎಕ್ಸ್ಟ್ರೀಮ್ಲಿ ಬಿಹೈಂಡ್ನೂ ಆಗಲಿ, ಅವ್ರು ಎಲ್ಲರಿಗೆ ಇದು ಒಂದು ಇಮೋಷ್ನಲಿ ಕನೆಕ್ಟ್ ಆಗೋಂಥ ಮ್ಯೂಸಿಕ್ ವಿಡಿಯೋ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಹೋಪ್ಫುಲಿ ಟಚಸ್ ಮೆನಿ ಹಾರ್ಟ್ಸ್ ಆ್ಯಂಡ್ ಇನ್ಸ್ಪೈರ್ಸ್ ಮೆನಿ ಇಮೋಷನ್ಸ್ ಇನ್ ಯು, ಆ್ಯಂಡ್ ಹೂ ಆರ್ ವಾಚಸ್ ಇಟ್ ವಿಲ್ ಲವ್ ಇಟ್ ಅಂತಲೇ ಐ ಆಮ್ ಹೋಪಿಂಗ್ ಫಾರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೋಲ್ಫುಲ್ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ರಿ, ಅದು ಯಾವಾಗಲೂ ಸ್ವಚ್ಛವಾಗಿರಲಿ. ಥ್ಯಾಂಕ್ ಯು. ಇವಿಷ್ಟು ನಟಿ ಸುಷ್ಮಿತಾ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.